ಶ್ರಾವಣ ಮಾಸದಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ತಾಯಂದಿರು ಮತ್ತು ಹೆಣ್ಣು ಮಕ್ಕಳು ಪೂಜೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ವ್ರತವನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಅನಾದಿ ಕಾಲದಿಂದಲೂ ಕೂಡ ನಮ್ಮಲ್ಲಿ ಇದೆ. ಆದರೆ ಸಶಾಸ್ತ್ರೀಯವಾದ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದರೆ ಮಾತ್ರ ಪೂರ್ಣತರವಾದ ಫಲ ನಮಗೆ ಉಂಟಾಗುತ್ತೆ. ಇದು ಅಡಿಗೆ ಮಾಡಿದ ರೀತಿಯಲ್ಲಿ ಚೆನ್ನಾಗಿರುವ ಪಾಯಸವನ್ನು ನಾವು ಮಾಡಬೇಕು ಅಂದ್ರೆ ಏನು ಅಂತಂದ್ರೆ, ಆ ಪಾಯಸಕ್ಕೆ ಬೇಕಾದಂಥ ಅಕ್ಕಿ ಆಗಿರಬಹುದು, ಬೇಳೆ ಆಗಿರಬಹುದು, ಗಸಗಸೆ ಆಗಿರಬಹುದು, ಶಾವಿಗೆ ಆಗಿರಬಹುದು, ಅದನ್ನು ಹದವಾಗಿ ಬೇಯಿಸ್ತಕ್ಕಂಥದ್ದು. ಅದಕ್ಕೆ ಹಾಲನ್ನು, ನೀರನ್ನು, ಬೆಲ್ಲವನ್ನು, ಸಕ್ಕರೆಯನ್ನು, ತುಪ್ಪವನ್ನು, ಬಾದಾಮಿ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಇತ್ಯಾದಿಗಳನ್ನು ಹಾಕ್ತಕ್ಕಂಥದ್ದು, ಕೇಸರಿಯನ್ನು ಹಾಕ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಅದು ಬಹಳ ಚೆನ್ನಾಗಿ ನಮಗೆ ಬಾಯಿಗೆ ರುಚಿಯನ್ನಷ್ಟೇ ಅಲ್ಲದೆ ಹೊಟ್ಟೆಯನ್ನು ನಮಗೆ ತುಂಬಿಸಿ ಶರೀರಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಕ್ಕಂಥದ್ದಾಗಿತ್ತು. ಈ ಪ್ರಕ್ರಿಯೆಯಲ್ಲಿ ರವೆ ಜಾಸ್ತಿ ಆಗೋದು, ಅಕ್ಕಿ ಜಾಸ್ತಿ ಆಗೋದು, ಬೇಳೆ ಜಾಸ್ತಿ ಆಗೋದು, ಶಾವಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಆಗಿದ್ರೆ, ನೀರು ಅಥವಾ ಹಾಲು ಕಡಿಮೆ ಆದರೆ, ಅಥವಾ ಅದನ್ನು ಮಾಡಬೇಕಾದ್ರೆ ತಳ ಹತ್ತಿದರೆ, ಸಕ್ಕರೆ ಕಡಿಮೆ ಆದರೆ ಅಥವಾ ಸಕ್ಕರೆ ವಿಪರೀತವಾದರೆ ಏನಾಗುತ್ತೆ, ಆ ಪಾಯಸ ತಿನ್ನಲಿಕ್ಕೆ ಆಗೋದು. ಅದೇ ರೀತಿಯಾಗಿ ಈ ಪ್ರಯತ್ನ ಏನಿದೆ, ಶಾಸ್ತ್ರ ಅಂತಂದ್ರೆ ಏನು ಅಂದ್ರೆ ಕಾಟಾಚಾರಕ್ಕೆ ಮಾಡೋದು ಅಂತಕ್ಕಂಥ ಒಂದು ಪದವಾಗಿ ಬಳಕೆ ಆಗಲ್ಪಡ್ತಾ ಇದೆ ಈಗಿನ ಸಮಾಜದಲ್ಲಿ. ಶಾಸ್ತ್ರ ಅಂದ್ರೆ ಏನು ಅಂತಂದ್ರೆ ಶಾಸತೆ ತಸ್ಮಾತ್ರಾಯತೆ ಇತಿ ಶಾಸ್ತ್ರಂ. ನಮ್ಮನ್ನದೇನ್ ಮಾಡುತ್ತೆ ಅಂದ್ರೆ ಒಂದು ನಿಯಮವನ್ನು ಕೊಡುತ್ತೆ, ಹೀಗೇ ಮಾಡಬೇಕು ಅಂತ. ಅಡುಗೆ ಮಾಡಿದ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸಶಾಸ್ತ್ರೀಯವಾದ ಒಂದು ಚೌಕಟ್ಟಿನಲ್ಲಿ ಎಷ್ಟು ಸುಲಭವಾಗುತ್ತೋ ಅಷ್ಟು ಸುಲಭದಲ್ಲಿ ಮಾಡತಕ್ಕಂತಹ ಒಂದು ವಿಧಿಯನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ಇಡ್ತಾ ಇದ್ದೆ. ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಬಹಳ ಶ್ರೇಯಸ್ಸನ್ನು ಪ್ರೇಯಸ್ಸನ್ನು ಕೊಡ್ತಕ್ಕಂತಹ ಒಂದು ವ್ರತವಾಗಿದೆ. ಈ ವ್ರತವನ್ನು ಅತ್ಯಂತ ಪರಿಶುಭ್ರವಾಗಿ ಮಾಡಬೇಕಂತೆ. ಯಾಕೆಂದ್ರೆ ಮಹಾಲಕ್ಷ್ಮಿ ಸಾಧನಾ ವಿಚಾರದಲ್ಲಿ ಕಮಲ ಅಂತ ಕೂಡ ಕರೀತಾರೆ ಈಕೆ. ಈ ಕಮಲ ಅಂತಕ್ಕಂಥದ್ದು ದಶಮಹಾವಿದ್ಯೆಯಲ್ಲಿ ಒಂದು ವಿದ್ಯೆ. 10 ವಿದ್ಯೆಗಳಿದೆ. ಕಾಳಿ, ತಾರ, ಚಿನ್ನಮಸ್ತ ಇತ್ಯಾದಿಗಳು, ತ್ರಿಪುರ ಸುಂದರಿ, ಭೈರವಿ ಆಗಿರಬಹುದು, ಧೂಮಾವತಿ ಆಗಿರಬಹುದು, ಈ ರೀತಿಯಾಗಿ 10 ಶಕ್ತಿಗಳಲ್ಲಿ ಮಾತಂಗಿ ಇತ್ಯಾದಿಗಳು ಬಂದಾಗ ಕಮಲ ಅಂತಕ್ಕಂಥದ್ದು ಒಂದು ಶಕ್ತಿ. ಹೀಗೆ ಆರಾಧನೆಗೆ ಅತ್ಯಂತ ಕಲಶಪ್ರಾಯವಾಗಿ ಏನನ್ನು ಹೇಳ್ತಾರೆ, ಬಹಳ ಸುಸ್ಪಷ್ಟವಾಗಿ ಶಾಸ್ತ್ರಕಾರರು, ಹಿರಿಯರು, ವೇದವನ್ನು ತಿಳಿದಿರ್ತಕ್ಕಂಥವರು, ನಿಗಮಾಗಮ ಪ್ರವೀಣರು ಮತ್ತು ಆರ್ಷ ಗ್ರಂಥಗಳಲ್ಲಿ ಅಂತಂದ್ರೆ ವಿಪರೀತವಾದ ಶುಭ್ರತೆಯನ್ನು ಕಾಪಾಡಿಕೊಂಡು ಮಾಡಬೇಕು. ಆಡುಭಾಷೆಯಲ್ಲಿ ಮಡಿಯನ್ನು ಮಾಡಬೇಕು. ಪರಿಸರವನ್ನು, ಪೂಜಾ ಸ್ಥಳವನ್ನು, ಶರೀರವನ್ನು, ಮನಸ್ಸನ್ನು, ಬಟ್ಟೆಯನ್ನು, ಧರಿಸ್ತಕ್ಕಂತಹ ಬಟ್ಟೆಯನ್ನು ಅತ್ಯಂತ ಪರಿಶುಭ್ರವಾಗಿ ನಾವು ಶುದ್ಧಿ ಮಾಡಿಕೊಂಡು ಈ ಪೂಜೆಯನ್ನು ಮಾಡಬೇಕು. ಮತ್ತು ಪೂಜಾ ಪರಿಕರಗಳು ಅಂತ ಹೇಳ್ತೀವಿ. ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಏನು ಮಾಡಬೇಕು, ನಾವು ಬಹಳ ಶುಭ್ರ ಮಾಡಿ ಬಳಸಬೇಕು ಈಕೆಗೆ. ಅನ್ಯಥಾ ಏನಾಗುತ್ತೆ, ಅದು ವೃಥಾ ಆಗಿ ಹೋಗುತ್ತೆ. ಗಲೀಜಿರ್ತಕ್ಕಂತಹ ಪದಾರ್ಥದಿಂದ ಪಾಯಸ ಮಾಡಿದಾಗ ಅನ್ನ ಮಾಡಿದ ಹಾಗೆ ಅಂತ. ಅಕ್ಕಿ ಆರಿಸದೆ ಅನ್ನ ಮಾಡಿದ್ರೆ ಏನಾಗುತ್ತೆ, ತಿನ್ಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವರು ಫಲವನ್ನು ಕೊಟ್ಟೇ ಕೊಡ್ತಾಳೆ. ಆದರೆ ಹೇಗೆ ಅಂದರೆ ದೇವರು ಕನ್ನಡಿ ಥರ. ನಾವು ಯಾವ ರೀತಿಯಾಗಿ ಆಕೆಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತೀವೋ ಅದೇ ರೀತಿಯಾಗಿ ಆಕೆ ನಮಗೆ ಫಲವನ್ನು ಕೊಡ್ತಾಳೆ ಅಂತಕ್ಕಂಥದ್ದು ಅಂತರ್ಧ್ವನಿ.